ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ರಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತೊಂದು ಕೆಲವೊಂದು ನಾವು ಬೇರೆ ಬೇರೆ ರೀತಿ ಯಾವಾಗಲೂ ನೋಡ್ತಾ ಇರ್ತೀವಿ. ಕೆಲವೊಂದು ವಿಷಯಗಳನ್ನ ಕೆಲವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಅದನ್ನು ಮುಚ್ಚಿಡೋಕ್ಕೂ ಆಗೋದಿಲ್ಲ. ಆ ರೀತಿ ಒಂದು ದೇಹದಲ್ಲಿ ಒಂದು ರೀತಿ ಈ ಒಂದು ಅಲರ್ಜಿ ಅಂತ ಹೇಳ್ತಾರೆ, ಕೆಲವು ಸ್ಕಿನ್ ಇದು ಅಂತ ಕೂಡ ಹೇಳ್ತಾರೆ. ಅಂಥ ಒಂದು ಸ್ಕಿನ್ ಅಲರ್ಜಿಗೆ ಅಥವಾ ಕಜ್ಜಿ ತುರಿ ಈ ಚರ್ಮದ ಕಾಯಿಲೆಗಳು ಅಂತ ಹೇಳ್ತೀವಿ ನೋಡಿ, ಆ ಚರ್ಮದ ಕಾಯಿಲೆಗಳಿಗೆ ಸಾಕಷ್ಟು ಜನ ಹೇಳ್ತಾರೆ. ನಾನು ಸಾಕಷ್ಟು ಜನಕ್ಕೆ ಕೆಲವೊಂದು ಚಿಕ್ಕ ಪುಟ್ಟ ನಮಗೆ ಗೊತ್ತಿರೋವಂಥದ್ದು ಕೆಲವೊಂದು ಮೆಡಿಷನ್ ಕೂಡ ಹೇಳ್ತೀನಿ ನಾನು. ಅದು ಕೆಲವ್ರಿಗೆ ಆಗಿದೆ ಅಂತ ಹೇಳಿದರು. ಈಗ ಇನ್ನೂ ಒಂದು ಇಂಥದ್ರಲ್ಲಿ ನಾವು ಯಾವಾಗಲೂ ನಾವು ಮೆಡಿಷನ್ ನೋಡ್ಕೊಂಡಿರೋಕ್ಕಾಗಲ್ಲ. ಅಂಥವ್ರಿಗಾಗಿ ಈ ಒಂದು ಯಂತ್ರನ ಇವತ್ತು ನಾನು ನೋಡ್ತಾ ಇದ್ದೀನಿ. ಯಾಕೆಂದರೆ ಸಾಕಷ್ಟು ಜನಕ್ಕೆ ಅದಿರುತ್ತೆ, ಚರ್ಮದ ಕಾಯಿಲೆ ಅನ್ನೋದು. ಕೆಲವ್ರಿಗೆ ದದ್ದುಗಳ ಥರ ಎದ್ದೊಳೋದು, ಕೆಲವು ಕಾಲುಗಳಲ್ಲಿ ಕೈಗಳಲ್ಲಿ ಎಲ್ಲ ಒಂದು ರೀತಿ ಚರ್ಮದ್ದು ಅದು ಕೆಲವೊಂದು ದೋಷದ್ದು ಇರುತ್ತೆ. ಕೆಲವೊಂದು ಬೇರೆ ಅಲರ್ಜಿ, ಏನೋ ಒಂದು ಇರೋವಂಥ ಪದಾರ್ಥಗಳು ತಿಂದಾಗ ಅಥವಾ ಕೆಲವೊಂದು ಬೇರೆ ವಸ್ತುಗಳು, ಕೆಟ್ಟ ವಸ್ತುಗಳು ನಮ್ಮ ದೇಹನ ಸೇರಿಕೊಂಡಾಗ ಅದು ಆ ರೀತಿ ಹೊರಹೊಮ್ಮುತ್ತೆ. ಆ ಚರ್ಮದ ಒಂದು ರೂಪದಲ್ಲಿ ನಮಗೆ ಹೊರಹೊಮ್ಮುತ್ತೆ. ಆ ಒಂದು ಇದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೋದು, ಈ ಚರ್ಮದ ಕಾಯಿಲೆಗೆ ಯಾವ ರೀತಿ ಒಂದು ಯಂತ್ರದ ಮುಖಾಂತರ. ಏಕೆ ಪ್ರತಿಯೊಂದು ಸಾರಿ ನಾವು ಔಷಧಿಗಳಿಗಾಗಿ ಅಥವಾ ಮೆಡಿಷನ್ಗಳಿಗಾಗಿ ಅಥವಾ ಯಾವುದೋ ಒಂದು ಇದಕ್ಕಾಗಿ ನಾವು ಹುಡ್ಕೋಕ್ಕಾಗಲ್ಲ. ಹಾಗಾಗಿ ಇಂಥ ಒಂದು ಯಂತ್ರನ ನೀವು ಮಾಡಿಕೊಂಡಾಗ ನಿಮಗೊಂದು ಅದ್ಭುತವಾದಂಥ ಎಂಥ ಒಂದು ಚರ್ಮದ ಕಾಯಿಲೆ ಇದ್ದರೂ ಕೂಡ ನಿಮಗೆ ಶರೀರದಲ್ಲಿ ಅದು ಹೊರಟೋಗುತ್ತೆ. ಎಷ್ಟು ವರ್ಷ ಹಳೆಯದಾಗಿದ್ದರೂ ಕೂಡ ಇದು ಹೋಗುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಭೋಜಪತ್ರೆ ತೊಗೋಬೇಕು. ಈ ಭೋಜಪತ್ರೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ, ಈ ಭೋಜಪತ್ರೆ ತೊಗೋಬೇಕು. ಅದಕ್ಕೊಂದು ಅಷ್ಟಗಂಧ ಮಾಡ್ಕೋಬೇಕಾಗುತ್ತೆ ನೀವು. ನಾನು ಅಷ್ಟಗಂಧ ಅನ್ನೋದು ಮುಂದಿನ ಒಂದು ಇದರಲ್ಲಿ ಕೂಡ ತೋರಿಸ್ತೀನಿ. ಕಳೆದ ಇದರಲ್ಲಿ ಹಾಕಿದ್ದೀನಿ, ಆದರೂ ಅದು ಕೆಲವು ಸಿಗ್ತಾ ಇಲ್ಲ ನಮಗೆ ಅಂತಿದ್ದೀರಾ. ಅಷ್ಟಗಂಧ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಹಾಗೂ ಅದನ್ನು ಒಂದು ಕಡ್ಡಿ ರೀತಿ ಬರ್ಕೊಳ್ಳೋಕ್ಕೆ, ಆ ಒಂದು ಅಷ್ಟಗಂಧ ಈ ಒಂದು ಯಂತ್ರನ ಬರೆಯೋಕ್ಕೆ ಬೇಕಾಗಿರೋವಂಥ ದಾಳಿಂಬೆ ಕಡ್ಡಿ ಬೇಕು. ಆ ದಾಳಿಂಬೆ ಕಡ್ಡಿಯಿಂದ ಇದನ್ನು ಬರಿಬೇಕಾಗುತ್ತೆ. ಈ ಯಂತ್ರನ ಏನು ಭೋಜಪತ್ರೆಯಲ್ಲಿ, ಅಂದರೆ ಆ ಭೋಜಪತ್ರೆ ಹರಿಬಾರ್ದು. ಅದೇ ರೀತಿ ಅದು ಕಟ್ಟಾಯಿತು, ಅದು ಅಂದರೆ ಅದು ವೇಸ್ಟ್ ಆಯಿತು, ನೀವು ಹೊಸ್ದಾಗಿ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಒಂದು ಸಿದ್ಧ ಮಾಡಿ ಅದನ್ನು ಯಂತ್ರನ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ ಯಂತ್ರನ ವಿಧಿಯುಕ್ತವಾಗಿ ಪೂಜೆ ಮಾಡಬೇಕು. ಯಂತ್ರನ ಬರಿಬೇಕಾಗುತ್ತೆ. ಯಂತ್ರ ಬರೆದೆಲ್ಲ ಆದ ನಂತರ ಇದನ್ನು ಒಂದು ಒಳ್ಳೆ ರೀತಿ ನೀವೇನು ಎಲ್ಲ ದೇವ್ರುಗಳಿಗೆ ಯಾಕೆ ಪೂಜೆ ಮಾಡ್ತಾರೆ ಅದೇ ರೀತಿ ಒಂದು ಪೂಜೆ ಸಲ್ಲಿಸಿ, ನಿತ್ಯ ಒಂದು ಇಷ್ಟು ಅಂತಂದ್ಬಿಟ್ಟು ಇದನ್ನು ಯಂತ್ರಕ್ಕೆ ಮಂತ್ರ ಬರುತ್ತೆ, ಆ ಮಂತ್ರನ ಹೇಳಬೇಕಾಗುತ್ತೆ. ಆ ಮಂತ್ರನ ನೀವು 1000 ಸಂಖ್ಯೆಯಲ್ಲಿ ಜಪ ಮಾಡಬೇಕು. 1000 ಸಂಖ್ಯೆಯಲ್ಲಿ ಇದನ್ನು ಜಪ ಮಾಡಿ ಈ ಯಂತ್ರಕ್ಕೆ ಬೆಲ್ಲ, ತುಪ್ಪದ ಒಂದು ನೈವೇದ್ಯ ಅಂತ ಒಂದು ಮಾಡಿ ಇಡಬೇಕಾಗುತ್ತೆ. ನೀವು ಇದನ್ನು ತುಪ್ಪದ ನೈವೇದ್ಯ ಇದಕ್ಕೆ ಅರ್ಪಣೆ ಮಾಡಿ ಇದನ್ನು ನೀವು 16 ದಿನಗಳ ತನಕ ಇದನ್ನು ಪೂಜೆ ಮಾಡಬೇಕು. ಅದೇ ರೀತಿ 16 ಸಹಸ್ರ ಮಂತ್ರ ಜಪ ಕೂಡ ಮುಗಿದಿರುತ್ತೆ. ಯಾಕಂದರೆ 16 ದಿನ 16 ಸಹಸ್ರ ಮಂತ್ರ ಜಪ ಮುಗಿದ ನಂತರ ಈ ಯಂತ್ರವನ್ನು ನೀವು ಒಂದು ತಾಯಿತದಲ್ಲಿ ಅಂದರೆ ಗೊತ್ತಲ್ವ, ಅದು ನಾವು ಏನು ಎಲ್ಲ ಹಾಕ್ಕೊಳ್ಳೋ ಅಂಥದ್ದೇ ತಾಯಿತ ಅಂತ ಹೇಳ್ತೀವಿ. ಇದರಲ್ಲಿ ಹಾಕಿ ಆ ಒಂದು ಇದರಲ್ಲಿ ನಂತರ ಇದನ್ನು ಶರೀರದಲ್ಲಿ ನೀವು ಧಾರಣೆ ಮಾಡ್ಕೋಬೋದು. ಈ ಯಂತ್ರನ ಯಾವುದೇ ಒಂದು ಪ್ರಭಾವದಿಂದ ನಿಮಗೆ ಎಂಥ ಒಂದು ಹಳೆಯ ಚರ್ಮ ರೋಗ ಇರ್ಬೋದು, ದದ್ದುಗಳು ಇರ್ಬೋದು, ದೇಹ ಬಾಧೆಗಳಲ್ಲಿ ಕಾಲುಗಳಲ್ಲಿ ಕೆಲವ್ರಿಗೆ ಅಂತೂ ಅದನ್ನೇನೋ ಹೇಳ್ತಾರೆ, ಕೆಲವೊಂದು ಕಡೆ ಸಣ್ಣ ಗುಳ್ಳೆ ಆಗುತ್ತೆ. ಅಲ್ಲಿ ಏನಾದರೂ ಕೆರೆದ್ರು ಅಂದರೆ ನೀರು ಥರ ಅದು ಬರ್ತಾ ಇರುತ್ತೆ, ಇಸ್ಬು ಅಂತ ಕೂಡ ಹೇಳ್ತಾರೆ ಅದನ್ನು. ಕೆಲವೊಂದು ಕಡೆ ಅದು ಏನಾದರೂ ಅದನ್ನು ಮುಟ್ಟಿ ಬೇರೆ ಕಡೆ ಅದನ್ನು ಕೈ ಟಚ್ ಮಾಡ್ತು ಅಂದಾಗ ಏನಾಗುತ್ತೆ, ಅಲ್ಲಿ ಕೂಡ ಅದು ಬಂದುಬಿಡುತ್ತೆ. ಆಮೇಲೆ ಅದು ಹೋಗ್ತಾ ಏನಾಗುತ್ತೆ, ನೀರುಗಳ ಥರ ಕೀವು ಥರ ನೀರು ಥರ ಸೋರೋದು ಈ ಥರ ಎಲ್ಲ ಆಗುತ್ತೆ. ಇನ್ನು ಕೆಲವ್ರಿಗಂತೂ ಆ ಮೈ ಮೇಲೆ ದದ್ದುಗಳು ಬರೋ ಅಂಥದ್ದು ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಅಲ್ಲಲ್ಲೇ ಮಚ್ಚೆ ಆಕಾರ, ಅಲ್ಲಲ್ಲೇ ಸಣ್ಣ ಗಸಗಸೆ ಗಾತ್ರ ಸಣ್ಣ ಗುಳ್ಳೆಗಳ ಥರ ಅಲ್ಲಲ್ಲಷ್ಟಾಗಲಿಕ್ಕಾಗೋ ಅಂಥದ್ದು. ಈ ರೀತಿ ಇದು ನಾನಾ ಥರ ಇರುತ್ತೆ. ಕೆಲವು ದೋಷಕ್ಕೂ ಬರುತ್ತೆ, ಕೆಲವೊಂದು ಊಟ ಸೇವನೆಯಿಂದ ಕೊಡುತ್ತೆ, ಕೆಲವೊಂದು ಅಲರ್ಜಿಗಳಿಂದ ಕೂಡ ಬರುತ್ತೆ.
ಇದನ್ನು ಮಾಡಿ ನೀವು ಮಾಡಿಕೊಂಡಾಗ ಎಂಥ ಹಳೆಯ ಒಂದು ಚರ್ಮದ ರೋಗ ಇದು ನಿಮಗೆ ಅದು ದೂರ ಆಗುತ್ತೆ. ಈ ಒಂದು ಮಂತ್ರ ಕೂಡ ಇರುತ್ತೆ ನಿಮಗೆ. ಆ ಮಂತ್ರ ನಾನು ಆದರೆ ಡಿಸ್ಕ್ರಿಪ್ಷನ್ ಕೂಡ ಕೊಡ್ತೀನಿ. ಒಂದು ಸಾರಿ ಇದು ದೊಡ್ಡದಿರೋದ್ರಿಂದ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ನಿಧಾನವಾಗಿ. ಮತ್ತು ಇದಕ್ಕೆ ಮುಂಚೆ ನಾನು ಒಂದು ವಿಷಯ ಹೇಳಬೇಕು. ನಾನು ಕಳೆದ ಬಾರಿ ಒಂದು ವಿಡಿಯೋ ಮಾಡಿದಾಗ ಅದರಲ್ಲಿ ಮಂತ್ರ ಕೂಡ ಕೊಟ್ಟಿದ್ದೆ ನಾನು. ಮತ್ತು ಅದನ್ನು ನಾನು ಪಬ್ಲಿಕ್ಕಾಗಿ ಹೇಳೋಕೆ ಯಾಕೆ ಅಂದರೆ ಅದು ಗಂಡ ಹೆಂಡತಿ ಸಂಬಂಧಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅದನ್ನು ಹೇಳಿದ್ದೆ. ಪೂರ್ತಿಯಾಗಿ ಇಲ್ಲಿರಲ್ಲ, ಈ ರೀತಿ ನೀವು ಮಾಡ್ಕೋಬೋದು ಅಂತ ನಾನು ಹೇಳಿದ್ದೆ. ಆದರೆ ಅವರು ಸರಿಯಾದ ರೀತಿಯಲ್ಲಿ ವಿಡಿಯೋಗಳೇ ಸರಿಯಾಗಿ ನೋಡಲ್ಲ, ಅರ್ಧ ಬರ್ಧ ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ. ಪೂರ್ತಿ ಸ್ಕಿಪ್ ಮಾಡಿದಾಗ ನಾನು ಮಂತ್ರ ಹೇಳಿದ್ದೀನಾ ಇಲ್ವಾ, ಏನು ಹೇಳಿದ್ದೀನಿ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಅಷ್ಟು ಆ ಥರ ಅರ್ಥ ಮಾಡ್ಕೊಳ್ದೆ ನೀವು ಹೋದರೆ ನಿಮಗೆ ಮಂತ್ರ ನಾನು ಎಲ್ಲಿ ಹೇಳಿದ್ದೀನಿ ಅಂತ ಯಾಕೆ ಅರ್ಥ ಆಗುತ್ತೆ? ಒಂದು ಬಾರಿ ಅಲ್ಲ ಅಂದರೆ 2-3 ಬಾರಿ ನೋಡಿ. ಇಲ್ಲ ನೋಡಲಿಕ್ಕೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ. ಯಾಕೆಂದರೆ ಅಲ್ಲಿ ಕೊಟ್ಟಿದ್ರು ನೀವು ಮಂತ್ರ ಹಾಕಿಲ್ಲ, ಅರ್ಧ ಬರ್ಧ ಮಾಡಿರ್ತೀರ, ಅದು ಇದು ಅಂತ ಹೇಳ್ತೀರಾ. ಅರ್ಧ ಬರ್ಧ ನೋಡಿರೋದು ನೀವಿರ್ತೀರ, ನನಗೆ ಹೇಳಿರ್ತೀರ. ಅದಿರಲಿ, ಈಗ ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಬೇಕಾದ್ರೆ ಇನ್ನೊಂದು ಸರಿ ಅದನ್ನು ನೋಡಿ ನೀವು ಆ ಮಂತ್ರ ಅದರೊಳಗಿದೆ ಅಂತ ಹೇಳ್ತಾ ಬನ್ನಿ. ಇದಕ್ಕೆ ಈ ಮಂತ್ರಕ್ಕೆ ನಾವು ಏನು ಅಂತ ಹೇಳೋಣ. ಈ ಚರ್ಮ ರೋಗದ ಮಂತ್ರಕ್ಕೆ ನಾನು ಹೇಳ್ತಿರೋದು. ಓಂ ಗುರುಭ್ಯೋ ನಮಃ. ದೇವದೇವ ಪೂರಿ ದಿಶಾ ವೈರುನಾಥ ದಲಕ್ಷಣ ಬರೆ ವಿಷಾಹತೋ ರಾಜ ವೈರಿದಿನ ಆಜ್ಞರಾಜ ವಾಸುಕಿ ಕೆ ಹನ ಹಾತ್ ಮೇಗೆ ಛಲಾವ. ಇದು ಈ ಯಂತ್ರ, ಇದಕ್ಕೆ ಮಂತ್ರ. ಈ ಯಂತ್ರ ಏನಿದೆ ಅದಕ್ಕೆ ಮಂತ್ರ. ಇದಕ್ಕೆ ಸಾಕಷ್ಟು ಜನ ನನಗೆ ಈ ಥರ ನಮಗೆ ಅಲರ್ಜಿ ಥರ ಆಗಿ ಈ ಥರ ಆಗಿತ್ತು, ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ನನಗೆ ಹೇಳ್ತಾಯಿದ್ರು. ಅದು ಯಾರಿಗಾದ್ರೂ ಈ ಥರ ಇದ್ದವ್ರಿಗೆ ಇದೊಂದು ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ಇದು ಹೇಳ್ತಾ ಇದ್ದೀನಿ. ಇನ್ನು ಸಾಕಷ್ಟು ಕೂಡ ಇರ್ತವೆ. ಈಗ ಅಂತೂ ಕೆಲವು ರಾಶಿಲಿ ಬುಧ ಸರಿ ಇಲ್ಲ, ಗುರು ಚೆನ್ನಾಗಿಲ್ಲ, ಶನಿ ಚೆನ್ನಾಗಿಲ್ಲ. ಶನಿ ಕಾಟದಿಂದ ನಮಗೆ ಭಾಳ ತೊಂದರೆಗಳು. 7 ರಾಟ ಇದೆ, ಅಷ್ಟಮ ಶನಿ ಇದೆ, ಜನ್ಮ ಶನಿ ಇದೆ. ಇದಕ್ಕೆಲ್ಲ ಪರಿಹಾರ ಏನು ಅಂತ ಕೇಳ್ತಾ ಇರ್ತೀರ. ಅಂಥದಕ್ಕೆ ಮತ್ತು ಬುಧ ವಕ್ರ ಆದಾಗ, ಗುರು ಶುಕ್ರಗಳು ನಿಮಗೆ ನಿಮ್ಮ ಒಂದು ಇದರಲ್ಲಿ ಇಲ್ದಿದ್ದಾಗ ಇಂಥದಕ್ಕೆಲ್ಲ ಒಂದೊಂದು ನೀವು ಯಂತ್ರಗಳನ್ನ ನಿಮ್ಮ ಒಂದು ರಾಶಿಯಲ್ಲಿ ಯಾರು ನಿಮಗೆ ಇಲ್ವೋ ಅವರು ಬಲಪಡಿಸ್ಕೋಬೋದು. ಆ ರಾಶಿನ ನೀವು ಬಲಪಡಿಸ್ಕೋಬೋದು ಯಂತ್ರಗಳನ್ನ ನೀವು ಮಾಡಿ ಹಾಕ್ಕೊಂಡು. ಹಾಗಾಗಿ ಮುಂದಿನ ಒಂದು ಇದರಲ್ಲಿ ಕೂಡ ನಿಮಗೆ ನಾನು ಅದನ್ನು ಹೇಳ್ತೀನಿ. ನಿಮಗೆ ಅದನ್ನು ನೋಡ್ಕೋಬೋದು ನೀವು ಯಾವ ಥರ ಮಾಡೋದು ಏನು ಅಂತ ಅಂದ್ಬಿಟ್ಟು ವೀಕ್ಷಕರೇ. ಈ ಒಂದು ಯಂತ್ರ ನಿಮ್ಮ ಯಾವುದಾದ್ರು ಒಂದು ಕೆಲಸಕ್ಕೆ ಬಂದಿದೆ, ಅವರು ನಮಗೆ ಇದಕ್ಕೆ ಉಪಯೋಗ ಆಗುತ್ತೆ ಅನ್ನೋರು ಇದ್ದರೆ ಖಂಡಿತ ಅದ್ರ ಬಗ್ಗೆ ಒಂದು ಕಾಮೆಂಟ್ ಹಾಕಿ. ಈ ಒಂದು ವಿಡಿಯೋ ಎಲ್ಲರಿಗೂ ಇದು ಬೇಕಾಗುತ್ತೆ. ಎಲ್ಲಾಂದರೆ ಒಂದಲ್ಲ ಒಂದು ನಾವು ಬೇಕಾಗುತ್ತೆ. ಅಯ್ಯೋ ಇದೇನಕ್ಕೆ ಬರ್ತದೆ, ನಮಗೇನೂ ಇಲ್ಲ, ಯಾವ ಕಾಯಿಲೆನೂ ಇಲ್ಲ, ಯಾವ ಅಲರ್ಜಿನೂ ಇಲ್ಲ, ಇದೇನು ಅಂತ ನೀವು ಅಂದ್ಕೊತೀರ. ಇವತ್ತು ಅಂದ್ಕೊಂಡಿರ್ತೀರ, ಇನ್ನು ಸ್ವಲ್ಪ ದಿವಸ ಬಂದಾಗ ಅದನ್ನು ನೀವು ಕೇಳ್ತೀರ. ಇದನ್ನು ಬೇಕಾದವರು ಬರೆದು ಇಟ್ಕೊಳ್ಳಿ, ಒಂದು ಡೈರಿ ಮಾಡ್ಕೊಂಡು ಇದನ್ನು ಬರೆದು ಇಟ್ಕೊಳ್ಳಿ. ಆ ಮಂತ್ರ ಕೂಡ ಕೊಟ್ಟಿರ್ತೀನಿ. ಆದರೆ ನಾನು ಡಿಸ್ಕ್ರಿಪ್ಷನ್ ಕೂಡ ಈ ಮಂತ್ರ ನಾನು ಕೊಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.